ನಮಸ್ಕಾರ. ಪಯಸ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಾವಿವತ್ತು ಕೊಬ್ಬರಿ ಮಿಠಾಯಿ ಮಾಡುವಂತಹ ಸುಲಭ ವಿಧಾನವನ್ನು ನೋಡೋಣ. ಈ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕೊಬ್ಬರಿ 1 ಕಪ್. ನಾನಿಲ್ಲಿ ಕೊಬ್ಬರಿಯನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸ್ಗಳಾಗಿ 1 ಬೌಲ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಸಕ್ಕರೆ, ಅದರ ಜೊತೆಗೆ 1 ಕಪ್ ಹಾಲು. 3 ಪದಾರ್ಥಗಳನ್ನು ನಾನು ಸಮ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಕಪ್ ಕೊಬ್ಬರಿನ ಬಳಸ್ಕೊತಾ ಇದ್ದೀನಿ. ಹಾಗೆ ನೀವು ನೋಡ್ಬೋದು, ಇಲ್ಲಿ ನಾನು ಕೊಬ್ಬರಿಯ ಸಿಪ್ಪೆಯನ್ನು ನಾನು ತೆಗೆದಿಲ್ಲ, ಹಾಗೆಯೇ ಪೀಸ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಮೊದಲು ಪೌಡರ್ ಮಾಡ್ಕೊಳ್ಳೋಣ, ಮಿಕ್ಸಿ ಮಾಡಿಕೊಂಡು. ಯಾಕಂದರೆ ಇದು ನೀಟಾಗಿ ಪೌಡರ್ ಆದರೆ ಕೊಬ್ಬರಿ ತುಂಬ ಚೆನ್ನಾಗಾಗುತ್ತೆ ಕೊಬ್ಬರಿ ಮಿಠಾಯಿ. ಹಾಗಾಗಿ ಓಕೆ, ಈಗ ಹೇಗಾಗಿದೆ ಅಂತ ನೋಡೋಣ. ಕೊಬ್ಬರಿ ಪೌಡರ್ ಆಗಿದೆ, ಆದರೆ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಹಾಗೆ ಇದೆ. ಕೆಲವೊಂದು ಕೊಬ್ಬರಿ ಪೀಸಸ್ ಹಾಗೆ ಕಾಣಿಸ್ತಾ ಇದೆ, ನೋಡ್ಬೋದು ಇಲ್ಲಿ ನೀವು. ಹಾಗಾಗಿ ನಾವು ಇದನ್ನು ಮತ್ತೆ ಇನ್ನೊಮ್ಮೆ 1 ನಿಮಿಷ ಅಥವಾ 2 ನಿಮಿಷ ನಾವು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡೋಣ ಈಗ ಹೇಗಾಗಿದೆ ಅಂತ. ಕೈಯಲ್ಲಿ ನೋಡಿದ್ರೆ ಸರಿಯಾಗಿ ಗೊತ್ತಾಗುತ್ತೆ ಯಾವ ಹದದಲ್ಲಿದೆ ಅಂತ. ಇಷ್ಟಾದರೆ ಸಾಕು. ಇರುತ್ತೆ ಕಂಪ್ಲೀಟ್ ಒಂದು ಪೀಸಸ್ ಇಲ್ಲದೆ ಪೌಡರ್ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಇರುತ್ತೆ ಮಧ್ಯ ಮಧ್ಯ, ಆದರೂ ತೊಂದರೆ ಇಲ್ಲ. ಇಷ್ಟು ಪೌಡರ್ ಆದರೆ ಸಾಕು. ನಾನೀಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೋತಾ ಇದ್ದೀನಿ. ನಾವು ಯಾವುದೇ ರೀತಿಯ ಸ್ವೀಟ್ ಮಾಡಬೇಕಾದ್ರೆ, ಅದರಲ್ಲೂ ಕೊಬ್ಬರಿ ಮಿಠಾಯಿ ಅಥವಾ ಬರ್ಫಿಗಳನ್ನ ಮಾಡಬೇಕಾದ್ರೆ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಬೇಕು. ತಳ ದಪ್ಪ ಇದ್ದರೆ ಯಾವುದೇ ರೀತಿ ಸ್ವೀಟ್ ಅಥವಾ ನಾವು ಮಾಡ್ತಾ ಇರೋವಂಥ ಫುಡ್ಡು ಸೀದೋಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಪಾತ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಮಿಕ್ಸಿ ಮಾಡಿದಂತಹ ಕೊಬ್ಬರಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ 3 ರಿಂದ 4 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಡ್ರೈ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟಾರ್ಟಿಂಗು. ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಹೈ ಫ್ಲೇಮ್ ಮಾಡ್ಕೋಬೇಕು. ಹೈ ಫ್ಲೇಮ್ ಅಂದರೆ ಈ ಒಂದು ಕೊಬ್ಬರಿ ಮಿಠಾಯಿ ಕಂಪ್ಲೀಟ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು. ನಾನು ಇದನ್ನು ಮೀಡಿಯಮ್ ಫ್ಲೇಮ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ 3 ರಿಂದ 4 ನಿಮಿಷಗಳ ಕಾಲ. ನಮಗೆ ಅದ್ರ ಫ್ಲೇವರ್ ಗೊತ್ತಾಗ್ತಿರುತ್ತೆ, ಸುವಾಸನೆ ಬರ್ತಾ ಇರುತ್ತೆ. ಘಮ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಕೈ ಬಿಡಬಾರ್ದು, ಕಂಟಿನ್ಯೂಯಸ್ ಆಗಿ ನಾವು ಫ್ರೈ ಮಾಡ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಈ ಒಂದು ಕೊಬ್ಬರಿ ಮಿಠಾಯಿ ಬರುತ್ತೆ. ಈಗ ನೋಡ್ಬೋದು ನೀವು, ಆಗಿದೆ, ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಹಾಲನ್ನು ಮಿಕ್ಸ್ ಮಾಡ್ತಿದ್ದೀನಿ. ಒಟ್ಟಿಗೆ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಹಾಲು ಹಾಕಿದ ತಕ್ಷಣ ಕೊಬ್ಬರಿ ಎಲ್ಲ ಹಾಲನ್ನು ಕೊಬ್ಬರಿ ಹೀರ್ಕೋತಾ ಇದೆ. ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಲನ್ನು. ಒಟ್ಟಿಗೆ ಹಾಕೋದಕ್ಕಿಂತ ಹಾಲನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೊಬ್ಬರಿಗೆ ಹಾಲು. ಹಾಗಾಗಿ ನಾವು 1, 2 ಅಥವಾ 3 ಸಾರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಹಾಲು ಹಾಕಿದ ತಕ್ಷಣ ಹೀರ್ಕೋತಾ ಇದೆ ಕೊಬ್ಬರಿ. ನಾನು ಉಳಿದಿರೋ ಹಾಲನ್ನು ಹಾಕ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಮತ್ತೆ ಆ ಹಾಲೆಲ್ಲ ಡ್ರೈ ಆಗ್ತಾ ಬರುತ್ತೆ. ಕೊಬ್ಬರಿ ಹಾಲನ್ನೆಲ್ಲ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಆ ಹಾಲೆಲ್ಲ ಡ್ರೈ ಆಗುತ್ತೆ. ಅದು ನೋಡಿದ್ರೇ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ. ಆ ಹಾಲೆಲ್ಲ ಡ್ರೈ ಆದಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ.
ಕೈ ಬಿಡಬಾರ್ದು, ನೀಟಾಗಿ ನಾವು ಫ್ರೈ ಮಾಡ್ಕೋತಾನೆ ಇರಬೇಕು. ನೋಡಿ, ಈಗ ನೋಡಿದ್ರೇ ಗೊತ್ತಾಗ್ತಾ ಇದೆ, ಡ್ರೈ ಆಗಿದೆ ಇದು ಮಿಶ್ರಣ. ಕೊಬ್ಬರಿ ಎಲ್ಲ ಹಾಲನ್ನು ಹೀರ್ಕೊಂಡು ಡ್ರೈ ಆಗಿದೆ. ಈ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ನಂತರ ನಾವೇನು ಮಾಡಬೇಕು, ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾನು ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ನಾನು ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನು ಉಳಿದಿರೋ ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈ ಉಳಿದಿರೋ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಸಕ್ಕರೆ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಒಟ್ಟಿಗೆ ಹಾಕದೆ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೀವು ನೋಡ್ತಾ ಇರ್ಬೋದು, ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೋತಾ ಇದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಆ ಒಂದು ಸಕ್ಕರೆಯ ಪಾಕ ಏನಿದೆ ಅಥವಾ ಸಕ್ಕರೆದು ನೀರು ಬಿಟ್ಕೋತಾ ಇದೆ. ನಾವು ಎಲ್ಲೂ ಕೂಡ ಇದನ್ನು ಕೈ ಬಿಡಬಾರ್ದು. ನಿಧಾನಕ್ಕೆ ಕೈ ಬಿಡದಂತೆ, ತಳ ಹಿಡಿದಂತೆ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಕೊಬ್ಬರಿ ಮಿಠಾಯಿ. ನೋಡ್ತಾ ಇರ್ಬೋದು, ಇಲ್ಲಿ ಫ್ರೈ ಆಗಿದೆ. ಇದು ಬರ್ತಾ ಬರ್ತಾ ಶುಗರ್ ಸಿರಪ್ಪೆಲ್ಲ ಹೋಗಿ ಚೆನ್ನಾಗಿ ಕೊಬ್ಬರಿಗೆ ಹೊಂದಿಕೊಂಡು ನೀಟಾಗಿ ಯಾವುದೇ ರೀತಿ ಸಕ್ಕರೆ ನೀರಾಗಲಿ ಅಥವಾ ಹಾಲಾಗಲಿ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಕೊಬ್ಬರಿ ಎಲ್ಲ ಅಂಶನ ಹೀರ್ಕೊಂಡಿದೆ. ಹಾಗೆ ಇದನ್ನು ನಾವು ಎಲ್ಲನೂ ತೆಗೆದು ಒಂದು ಕಡೆ ಹಾಕಿದ್ರೆ ಅದು ನೀಟಾಗಿ ಒಂದು ಕಡೆ ಸೇರ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ. ಇದೇ ಹದ, ಇಷ್ಟು ಹದಕ್ಕೆ ಬಂದರೆ ಕೊಬ್ಬರಿ ಮಿಠಾಯಿ ರೆಡಿ ಇದೆ ಅಂತ. ಈ ಒಂದು ಮಿಶ್ರಣನ ನಾವು ಒಂದು ಕಡೆ ಸೇರಿಸಿದಾಗ ಅದು ನೀಟಾಗಿ ಹೊಂದ್ಕೋಬೇಕು. ಹಾಗೆ ಯಾವುದೇ ರೀತಿ ತಳ ಹಿಡಿಬಾರ್ದು. ಈ ಥರ ಇದೆ ಅಂತ ಹೇಳಿದ್ರೆ ನಮ್ಮ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಾಗಿದೆ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಹೊಂದ್ಕೋತಾ ಇದೆ, ಹೇಗೆ ಹೊಂದ್ಕೊಂಡಿದೆ. ಹಾಗೆಯೇ ಒಟ್ಟಿಗೆ ಅದನ್ನು ತೆಗೆದು ಒಂದು ಕಡೆ ಹಾಕಿದಾಗ ಅದು ನೀಟಾಗಿ ಬರ್ತಿದೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಎಲ್ಲೂ ಕೂಡ ಪಾತ್ರೆಗೂ ಅಂಟುತ್ತಾ ಇಲ್ಲ. ಈಗ ಇದು ರೆಡಿಯಾಗಿದೆ. ಹಾಗೆ ಒಂದು ಟ್ರೇಗೆ ತುಪ್ಪ ಸವರಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಈಗ ತುಪ್ಪ ಹಚ್ಚಿರೋಂಥ ಈ ಒಂದು ಟ್ರೇಗೆ ನಾನು ರೆಡಿಯಾಗಿರೋ ಮಿಶ್ರಣನ, ಕೊಬ್ಬರಿ ಮಿಠಾಯಿ ಮಿಶ್ರಣನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಆಗಿದೆ ಅಂತ. ಹಾಗೆ ತೀರಾ ತುಂಬ ತೆಳುನೂ ಆಗಿಲ್ಲ, ಹಾಗೆ ಗಟ್ಟಿನೂ ಆಗಿಲ್ಲ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ. ಹಾಗೆ ಸ್ಪೂನಲ್ಲಿ ತೆಗೆದ್ರೆ ನೋಡಿ ಈ ಥರ ಬರ್ತಾ ಇದೆ, ಅಂದರೆ ನೀಟಾಗಿ ಹೋಗ್ತಾ ಇದೆ. ಎಲ್ಲೂ ಕೂಡ ಅದು ಸ್ಪ್ಯಾಚುಲಾಗಿ ಅಂಟ್ಕೊಂಡಿಲ್ಲ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಹಾಗೆ ಇದನ್ನು ಪ್ರೆಸ್ ಮಾಡಿ ಮಾಡಿ ನಾವು ಹರಡಬೇಕು. ಯಾಕಂದರೆ ನೀಟಾಗಿ ಹರಡ್ಕೊಳ್ಳುತ್ತೆ ಮತ್ತು ಗ್ಯಾಪ್ ಇಲ್ಲದೆ ಇರೋ ಹಾಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಪ್ರೆಸ್ ಮಾಡಿ ಮಾಡಿ ನೀಟಾಗಿ ಈ ಒಂದು ಟ್ರೇನಲ್ಲಿ ನಾನು ಹಾಕ್ತಾ ಇದ್ದೀನಿ. ನಾವು ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು. 50% ಸೆಟ್ ಆಗಿದೆ ಅನ್ನೋ ಹಾಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು ಸ್ವಲ್ಪ ಸೆಟ್ ಆಗಲಿ. ಈಗ ಅದನ್ನು ಹಾಗೆ ಬಿಟ್ಟಿರ್ತೀನಿ ನಾನು ಸ್ವಲ್ಪ ಹೊತ್ತು. ಓಕೆ, ನೀವು ನೋಡ್ಬೋದು ಇಲ್ಲಿ ಇದು ಆಲ್ಮೋಸ್ಟ್ ಅರ್ಧ ಗಂಟೆಗೇ ನಾನು ಇದು ಪೀಸಸ್ ಮಾಡ್ತಾ ಇದ್ದೀನಿ. ತಣ್ಣಗಾಗಿದೆ, ಅಂದರೆ ಅರ್ಧ ತಣ್ಣಗಾಗಿದೆ, ಇನ್ನೂ ಸ್ವಲ್ಪ ಬಿಸಿ ಹಾಗೇ ಇದೆ.
ಆದರೂ ಕೂಡ ನಾನು ಮುಂಚಿತವಾಗಿ ಅದು ಗಟ್ಟಿ ಆಗಿಬಿಟ್ರೆ ನೆಕ್ಸ್ಟು ನಾವು ಈ ಥರ ಪೀಸ್ ಮಾಡೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ಚೆಕ್ ಮಾಡಿಕೊಂಡು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮೊದಲು ನಾವು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇದು ಫುಲ್ ತಣ್ಣಗಾಗಿ ಸೆಟ್ ಆದ ತಕ್ಷಣ ನಾವು ಆರಾಮಾಗಿ ಈಸಿಯಾಗಿ ಪೀಸಸ್ನ ತೆಗಿಬೋದು. ಆ ಕಾರಣಕ್ಕೋಸ್ಕರ ನಾನು ಈಗಲೇ ಇದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೇನೆ. ಹಾಗೆ ಶೇಪ್ನೂ ಅಷ್ಟೇ, ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾವು. ಬಟ್ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲೇ ಕಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಕೊಬ್ಬರಿ ಮಿಠಾಯಿ ಅಂತ. ನಾವು ಇದು ಕಟ್ ಮಾಡುವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಬಂದಿದೆ ಕೊಬ್ಬರಿ ಮಿಠಾಯಿ ಅನ್ನೋದು ನಮಗಿಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಇದನ್ನು ನಾವು ಹಾಗೆ ಸೆಟ್ ಆಗೋಕೆ ಬಿಡಬೇಕು. ಹಾಗೆ ಸೆಟ್ ಆದಮೇಲೆ ನೀವು ನೋಡ್ತಾ ಇರ್ಬೋದು, ಸೆಟ್ ಆದಮೇಲೆ ಈಗ ಪೀಸಸ್ನ ನಾನು ತೆಗಿತಾ ಇದ್ದೀನಿ. ಎಷ್ಟು ನೀಟಾಗಿ ಬರ್ತಾ ಇದೆ ಪೀಸಸ್ಸು ಅಂತ ನೀವು ನೋಡ್ಬೋದು. ಇಲ್ಲಿ ತುಂಬ ನೀಟಾಗಿ ಪೀಸಸ್ ಬರ್ತಾ ಇದೆ. ಹಾಗೆ ನಾನು ತುಪ್ಪ ಹಾಕಿದ್ದೆ. ಆ್ಯಕ್ಚುಲಿ ತುಪ್ಪ ಹಾಕೋ ಅಗತ್ಯ ಇರಲಿಲ್ಲ, ಆದರೂ ಯಾಕೆ ಹಾಕಿದ್ದೆ ಅಂದರೆ ಅದು ತುಂಬ ಏನಾದರೂ ಡ್ರೈ ಆಗಿಬಿಟ್ಟಾಗ ನಾವು ಪೀಸಸ್ ತೆಗಿಬೇಕು ಅಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ನಾವು ಮೊದಲೇ ತುಪ್ಪ ಹಾಕಿದರೆ ಇನ್ ಕೇಸ್ ಬರ್ತಾ ಇಲ್ಲ ಅಂದರೆ ಅದನ್ನು ಒಂದು ಬಿಸಿನೀರು ಮೇಲ್ಗಡೆ ಆ ಟ್ರೇ ಇಟ್ಟು ಆ ನಂತರ ನಾವು ಅದನ್ನು ತೆಗೆದ್ರೆ ಆ ಪೀಸಸ್ ತುಂಬ ಈಸಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಶ್ರಮನೇ ಆಗ್ತಾಯಿಲ್ಲ, ತುಂಬ ಈಸಿಯಾಗಿ ನೀಟಾಗಿ ಪೀಸಸ್ ಬರ್ತಾ ಇದೆ. ಓಕೆ, ಈಗ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಕೊಬ್ಬರಿ ತುರಿನ ಗಾರ್ನಿಷಿಂಗೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು. ದ್ರಾಕ್ಷಿ, ಗೋಡಂಬಿ ಅಥವಾ ಬಾದಾಮಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಈಗ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಸಿಹಿಯಾಗಿ, ಅಷ್ಟೇ ಅದ್ಭುತವಾಗಿದೆ. ಹಾಗೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬಟನ್ನ ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.